ಕನ್ನಡ ಕಿರುತೆರೆಯಲ್ಲಿ ಸೀರಿಯಲ್ಗಳ ಲೆಕ್ಕಾಚಾರ ವಾರದಿಂದ ವಾರಕ್ಕೆ ಬದಲಾಗ್ತಾ ಇರುತ್ತೆ. ಪ್ರತಿ ವಾರ ನಿರ್ದೇಶಕರು ಜನರನ್ನ ಸೆಳೆಯಲು ಒಂದಲ್ಲ ಒಂದು ಟ್ವಿಸ್ಟ್ ಕೊಡ್ತಾ ಇರ್ತಾರೆ. ಇದರಲ್ಲಿ ಕೆಲವು ವರ್ಕೌಟ್ ಆದ್ರೆ ಇನ್ನು ಕೆಲವು ಧಾರಾವಾಹಿಗೆ ಕೆಟ್ಟ ಕಮೆಂಟ್ಗಳು ಬರುತ್ತೆ. ಯಾವ ಧಾರಾವಾಹಿ ಹಿಟ್ ಆಯಿತು, ಫ್ಲಾಪ್ ಆಯಿತು ಎಂಬುದು ಪ್ರತಿ ವಾರದ ಟಿಆರ್ಪಿ ಮೂಲಕ ತಿಳಿಯಲಿದೆ. ಒಂದೇ ಚಾನೆಲ್ನಲ್ಲಿ ಪ್ರಸಾರ ಆಗುವ ಧಾರಾವಾಹಿಗಳಾದ್ರೂ ಅವುಗಳ ಮಧ್ಯೆ ಟಿಆರ್ಪಿ ಸ್ಪರ್ಧೆ ಇದ್ದೇ ಇರುತ್ತೆ. ಒಳ್ಳೆಯ ಕ್ವಾಲಿಟಿ ಕಂಟೆಂಟ್ ಕೊಟ್ರೆ ವೀಕ್ಷಕರು ಖಂಡಿತ ಕೈಬಿಡೋದಿಲ್ಲ. ಇದೀಗ 36ನೇ ವಾರದ ಟಿಆರ್ಪಿ ರೇಟಿಂಗ್ಸ್ ಹೊರಬಿದ್ದಿದೆ. ಆದ್ರೆ ಈ ಬಾರಿ ವೀಕ್ಷಕರ ಊಹೆ ತಪ್ಪಾಗಿದೆ. ಕಳೆದ ಕೆಲವು ವಾರಗಳಿಂದ ಭರ್ಜರಿ ಟ್ವಿಸ್ಟ್ ಟರ್ನ್ ಮೂಲಕ ಸಾಗುತ್ತಿರುವ ಜೀ ಕನ್ನಡದ ಅಮೃತಧಾರೆ ಧಾರಾವಾಹಿ ನಂಬರ್ 1 ಸ್ಥಾನದಲ್ಲಿ ಇರಬಹುದು ಎಂದು ನಂಬಲಾಗಿತ್ತು. ಆದ್ರೆ ಇದು ಸುಳ್ಳಾಗಿದೆ. ಈ ಧಾರಾವಾಹಿ 8.1 ಟಿಆರ್ಪಿಯೊಂದಿಗೆ 4ನೇ ಸ್ಥಾನದಲ್ಲಿದೆ. ಸಾಕಷ್ಟು ಟ್ವಿಸ್ಟ್ಗಳು ಕೆಲವರಿಗೆ ಇಷ್ಟ ಆದ್ರೆ ಇನ್ನೂ ಕೆಲವರಿಗೆ ಬೇಸರ ತಂದಿದೆ. ಇನ್ನು ನಂಬರ್ 1 ಸ್ಥಾನದಲ್ಲಿ ಕರ್ಣ ಭದ್ರವಾಗಿದ್ದಾನೆ. 9.5 ಟಿವಿಆರ್ ಪಡೆದುಕೊಂಡು ಮತ್ತೆ ಕನ್ನಡದ ನಂಬರ್ 1 ಧಾರಾವಾಹಿ ಆಗಿದೆ. ಇನ್ನು 9.2 ಟಿವಿಆರ್ ದಾಖಲಿಸಿ ಅಣ್ಣಯ್ಯ 2ನೇ ಸ್ಥಾನದಲ್ಲಿದೆ. ಲಕ್ಷ್ಮೀ ನಿವಾಸ ಸೀರಿಯಲ್ 8.4 ಟಿವಿಆರ್ನೊಂದಿಗೆ 3ನೇ ಸ್ಥಾನದಲ್ಲಿದೆ. ಶಾಕಿಂಗ್ ಎಂದ್ರೆ ಹಿಂದೆಲ್ಲ 8+ ಅಥವಾ 9+ ಟಿವಿಆರ್ ಪಡೆದುಕೊಳ್ತಾ ಇದ್ದ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ 36ನೇ ವಾರ ಕೇವಲ 4.4 ಟಿವಿಆರ್ ಪಡೆದುಕೊಂಡಿದೆ. ಇದಕ್ಕೆ ಕಾರಣ ಸಮಯ ಬದಲಾವಣೆ. ಹಿಂದೆ ಪ್ರೈಮ್ ಟೈಮ್ ನಲ್ಲಿ ಈ ಸೀರಿಯಲ್ ಪ್ರಸಾರವಾಗ್ತಾ ಇತ್ತು. ಆದ್ರೆ ಈಗ ಟೈಮಿಂಗ್ಸ್ ಚೇಂಜ್ ಮಾಡಲಾಗಿದೆ. 6 ಗಂಟೆಯ ಸ್ಲಾಟ್ ನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರುವ ಕಾರಣ ಟಿಆರ್ಪಿ ಡೌನ್ ಆಗಿದೆ. ಇನ್ನು ಕಲರ್ಸ್ ಕನ್ನಡದ ವಿಚಾರಕ್ಕೆ ಬಂದ್ರೆ ನಂದಗೋಕುಲ ಧಾರಾವಾಹಿ ಟಾಪ್ ನಲ್ಲಿದೆ. ಈ ಧಾರಾವಾಹಿಗೆ 5.6 ಟಿವಿಆರ್ ಲಭಿಸಿದೆ. ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿ ಮತ್ತು ಮುದ್ದು ಸೊಸೆ ಅರ್ಬಲ್ ಪ್ಲಸ್ ರೂರಲ್ ಮಾರ್ಕೆಟ್ ನಲ್ಲಿ 4.9 ಟಿವಿಆರ್ ಪಡೆದು ಕಲರ್ಸ್ ನ 2ನೇ ಧಾರಾವಾಹಿ ಆಗಿದೆ. ಇತ್ತೀಚೆಗೆ ಆರಂಭವಾದ ಅಕುಲ್ ಬಾಲಾಜಿ ನಡೆಸಿಕೊಡುವ ಹಳ್ಳಿ ಪವರ್ ಶೋ ಚಾಲೆಂಜಿಂಗ್ ಈವೆಂಟ್ಗೆ 1.5 ಟಿವಿಆರ್ ಹಾಗೂ ಮೊದಲ ವೀಕ್ ನಲ್ಲಿ 1.7 ಟಿವಿಆರ್ ಪಡೆದುಕೊಂಡಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.